ಜಾತ್ಯತೀತ ಜನತಾದಳದ ಪಕ್ಷದ ಒಂದು ಮೈತ್ರಿಯ ಹೊಂದಾಣಿಕೆಯ ನಂತರ ಇವತ್ತು ಪ್ರಥಮ ಬಾರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರ ಸಮ್ಮುಖದಲ್ಲಿ ರಾಜ್ಯದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರ ಸಮ್ಮುಖದಲ್ಲಿ, ಅದರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮುಂದಿನ ಒಂದು ಚುನಾವಣೆಯ ಪ್ರಕ್ರಿಯೆಗಳ ಉಸ್ತುವಾರಿಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ರಾಜ್ಯಸಭಾ ಸದಸ್ಯರು, ಗೋರಖ್ಪುರದಲ್ಲಿ 4 ಬಾರಿ ಶಾಸಕರಾಗಿ ನಂತರ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಜಾಗವನ್ನು ತೆರವುಗೊಳಿಸಿ ಪಕ್ಷದ ನಿಷ್ಠೆಯ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು, ಹಾಗೂ ಇದೀಗ ತಾನೇ ಅತ್ಯಂತ ಪ್ರೋತ್ಸಾಹದಾಯಕವಾದಂಥ ಹಲವಾರು ಅರ್ಥಗರ್ಭಿತವಾದಂಥ ಮಾತುಗಳನ್ನು ಈ ಒಂದು ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿರ್ತಕ್ಕಂಥ ಆತ್ಮೀಯ ಶಾಸಕ ಮಿತ್ರರು, ಕ್ರಿಯಾಶೀಲ ಯುವಕ ನಾಯಕರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಜ್ಯ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ವಿಜಯೇಂದ್ರ ಅವರೇ, ವಿರೋಧ ಪಕ್ಷದ ನಾಯಕರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಉಪಮುಖ್ಯಮಂತ್ರಿಗಳು ಆಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಅಶೋಕ್ ಅವರೇ, ಮತ್ತೊಬ್ಬ ಆತ್ಮೀಯ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳಾಗೂ ಕೆಲಸ ಮಾಡಿರ್ತಕ್ಕಂಥ ಇವತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರೇ, ಹಾಗೂ ನಮ್ಮ ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರೇ, ಹಾಗೂ ಈ ಸಮಾರಂಭದಲ್ಲಿ ಈ ಒಂದು ಮಹತ್ವಪೂರ್ಣವಾದಂಥ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳದ ಎರಡೂ ಪಕ್ಷಗಳ ಹಾಲಿ ಹಾಗೂ ಮಾಜಿ ಶಾಸಕ ಮಿತ್ರರೇ, ಹಿರಿಯರಾದಂಥ ಸದಾನಂದ ಗೌಡ್ರೆ, ಹಾಗೂ ಎಲ್ಲ ಪಕ್ಷದ ನಿಷ್ಠಾವಂತ ಪ್ರಮುಖ ನಾಯಕರೇ, ವಿಜಯೇಂದ್ರ ಅವರು ಹೇಳಿದಂಥ ರೀತಿಯಲ್ಲಿ ಈ ಒಂದು ಸಭೆ ಭಾಳ ಹಿಂದೆಯೇ ಹಲವಾರು ಬಾರಿ ನಾವು ಸೇರಬೇಕು ಅಂತಕ್ಕಂಥದ್ದು ಹಲವಾರು BJPಯ ನನ್ನ ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ನಾನು ಹಲವಾರು ನಾಯಕರ ಜೊತೆ ಚರ್ಚೆ ಮಾಡಿದ್ದೇನೆ. ಆದರೆ ಆ ಕಾಲ ಇವತ್ತು ನಮಗೆ ಕೂಡು ಬಂತು. ಈಗಾಗಲೇ ನಿನ್ನೆಯಿಂದ ನಾಮಪತ್ರಗಳ ಸಲ್ಲಿಕೆಯನ್ನು ಮಾಡತಕ್ಕಂಥ ಮೊದಲನೇ 14 ಲೋಕಸಭಾ ಕ್ಷೇತ್ರದ ಪ್ರಕ್ರಿಯೆಗಳು ಲೋಕಸಭೆಗೆ ಪ್ರಾರಂಭ ಆಗಿದೆ. ಇವತ್ತಿನ ಈ ಒಂದು ಸಭೆಯ ಮುಖಾಂತರ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDSನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ನಾನೇನು ನಮಗೆ BJPಯಲ್ಲಿರ್ತಕ್ಕಂಥ ನಾಯಕರುಗಳು ಸ್ನೇಹಿತರೇನಿದ್ದೀರಿ, ನಾನು ಹಲವಾರು ರೀತಿಯಲ್ಲಿ 2008-09ರಿಂದ ಸಂಘರ್ಷ ಸ್ವಲ್ಪ ನಾವು ಮಾಡಬೇಕಂತ ಅನಿವಾರ್ಯತೆ ನಮಗೆ ಬಂದಾಗ ಆಗಲೂ ನನ್ನನ್ನು ಪ್ರೀತಿಯಿಂದ ಕಂಡಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ 100ಕ್ಕೆ 90 ಭಾಗ ನನ್ನ BJPಯ ಸ್ನೇಹಿತರುಗಳು ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅಂತ ಗುರುತಿಸ್ಲಿಕ್ಕೆ ಕಾರಣ 2006ರಲ್ಲಿ ಹಿರಿಯರಾದಂಥ ಯಡಿಯೂರಪ್ಪನವರು ನಾವು ಇಬ್ಬರು ಜೊತೆಗೂಡಿ ಅತ್ಯಂತ ಉತ್ತಮವಾದಂಥ ಒಂದು ಸರ್ಕಾರ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಿರೂಪಿಸಿದಂಥ ದಿನ ಅದು. ವಿಜಯೇಂದ್ರ ಅವರು ಹೇಳಿದಂಥ ರೀತಿಯಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಮ್ಮ ತಂದೆಯವರ ಅನುಮತಿ ನನಗೆ ಸಿಕ್ಕಿರಲಿಲ್ಲ. ಆದರೆ ಅವತ್ತಿನ ಒಂದು ರಾಜಕೀಯದ ಸನ್ನಿವೇಶಗಳೇನಿತ್ತು, ಅನಿವಾರ್ಯವಾಗಿ ನಮ್ಮ ಶಾಸಕ ಮಿತ್ರಗಳು ದೇವೇಗೌಡರು ಚುನಾವಣೆಗೆ ವಿಧಾನಸಭೆಯ ವಿಸರ್ಜನೆ ಮಾಡಿ ಹೋಗ್ತಕ್ಕಂಥ ನಿರ್ಣಯ ಮಾಡಿದಾಗ
ಎಲ್ಲ ಪಕ್ಷಗಳ ನಮ್ಮ BJP ಮತ್ತು JDSನ ಶಾಸಕ ಮಿತ್ರರು ಒಂದು ಮೈತ್ರಿ ಸರ್ಕಾರವನ್ನು ಮಾಡ್ತಕ್ಕಂಥದ್ದಕ್ಕೆ ನನ್ನ ಮೇಲೆ ಒತ್ತಡ ಆಗ್ತಂಥದ್ದೇನಿದೆ. ಅವತ್ತು ಯಡಿಯೂರಪ್ಪನವರ ನಾಯಕತ್ವದಲ್ಲಿ BJPಯ ಶಾಸಕ ಮಿತ್ರರೆಲ್ಲ ಜೊತೆಗೂಡಿ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಯಿತು. ಅವತ್ತಿನ ನನ್ನ ಉದ್ದೇಶ ಇದ್ದಂಥದ್ದು ತಾತ್ಕಾಲಿಕವಾದ ಸರ್ಕಾರ ಅದಾಗಬಾರ್ದು, ಈ ಮೈತ್ರಿ ಶಾಶ್ವತವಾಗಿ ರಾಜ್ಯದಲ್ಲಿ ಮುಂದುವರಿಸಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಪೇಕ್ಷೆ ಇಟ್ಕೊಂಡದ್ದು. ಬಸವರಾಜ ಬೊಮ್ಮಾಯಿ ಅವರು ಬರ್ತಾ ಇದ್ದಾರೆ, ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಆದರೆ ಹಲವಾರು ರೀತಿಯ ರಾಜಕೀಯದ ಬೆಳವಣಿಗೆಗಳು ಆ ಒಂದು ಮೈತ್ರಿ ಸರ್ಕಾರ ಮುಂದುವರಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೂ ಸಹ ಕೆಲವರು ತಪ್ಪು ಮಾಹಿತಿಗಳನ್ನು ಕೊಡೋದ್ರ ಮುಖಾಂತರ ಆ ಹಿನ್ನಡೆ ಏನಾಯಿತು, ಅದರಿಂದ ಈ ರಾಜ್ಯದಲ್ಲಿ ಹಲವಾರು ರೀತಿಯಲ್ಲಿ ಕಳೆದ 2008ರಿಂದ ಇಲ್ಲಿಯವರೆಗೆ ರಾಜಕಾರಣ ನಾವೇನು ಕಂಡಿದ್ದೇವೆ. ಬಹುಶಃ 2018 ಮೈತ್ರಿ ಸರ್ಕಾರ ನಾವು ನೀವು ಸೇರ್ ಮಾಡಿದರೆ ನಮ್ಮ ಹಳೆಯ ಸಂಬಂಧ ಏನಿತ್ತು, ಇವತ್ತು ಸಹ ಸರ್ಕಾರ ನಮ್ಮ ಸರ್ಕಾರವೇ ಇರ್ತಿದ್ದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. BJP JDSನ ಸರ್ಕಾರವೇ ಮುಂದುವರಿಯುತ್ತೆ, ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇವೆಲ್ಲ ಯಾವುದೋ ಒಂದು ವಿಧಿಯ ಆಟಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಎರಡೂ ಪಕ್ಷಗಳಲ್ಲಿ ಕಾರ್ಯಕರ್ತರಲ್ಲಿ ಸ್ವಲ್ಪ ನಿರಾಸೆ ಮತ್ತು ಯಾತಕ್ಕೆ ಈ ರೀತಿ ಆಯಿತು, ಎಲ್ಲೋ ಒಂದು ಕಡೆ ಮತ್ತೆ ಈ ಕಾಂಗ್ರೆಸ್ನ ನಮ್ಮ ಒಂದು ಒಳಜಗಳದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ವಿಶ್ವಾಸ ಏನಿರಬೇಕಾಗಿತ್ತು ಅದರ ಕೊರತೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಯ್ತಲ್ಲ ಅಂತಕ್ಕಂಥದ್ದು ಎರಡೂ ಪಕ್ಷದ ಮುಖಂಡರಲ್ಲಿ ಚರ್ಚೆಗಳು ಪ್ರಾರಂಭ ಆಯಿತು. ಅದರ ಬಗ್ಗೆ ಸ್ವಲ್ಪ ಎಲ್ಲರಲ್ಲೂ ಒಂದು ರೀತಿಯಲ್ಲಿ ನಿರಾಸೆನೋ ಏನಾಗಿತ್ತು ಅಂಥ ಒಂದು ಸನ್ನಿವೇಶದಲ್ಲಿ, ಏಕೆಂದರೆ ಅವತ್ತು JDS ಪಕ್ಷ ಮುಗಿದೇ ಹೋಯಿತು ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಂಥದ್ದು. ಜೊತೆಗೆ BJP JDSನಿಂದ ಶಾಸಕರುಗಳ ಸಂಖ್ಯೆನೇ ನಮ್ಮ ಹಿಂದೆ ಬರಲಿಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿ ಪ್ರತಿನಿತ್ಯ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾ ಇದ್ದಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಆ ಒಂದು ಸನ್ನಿವೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಈಗಿನ ಎಲ್ಲ ಒಂದು ಬೆಳವಣಿಗೆಗಳನ್ನು ಅತ್ಯಂತ ಶ್ರಮವಹಿಸಿ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರಧಾನಮಂತ್ರಿಗಳ ನಿಸ್ವಾರ್ಥವಾದಂಥ ಸೇವೆ ಏನಿದೆ, ಈ ದೇಶಕ್ಕೆ ಅವರು ಕೊಡ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನು ಏನು ಹಾಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆರ್ಥಿಕವಾಗಿ ದೇಶದ ಒಂದು ಭದ್ರತೆಗೆ ಪ್ರಧಾನಮಂತ್ರಿಗಳ ಒಂದು ದುಡಿಮೆ ಏನಿದೆ, ದಿನಕ್ಕೆ 20-22 ಗಂಟೆಗಳ ಕಾಲ ದುಡಿಮೆ ಏನಿದೆ, ಅಂಥ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಗೆ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಅವರೇ ಪ್ರತಿಯೊಂದು ವಿಷಯಗಳಲ್ಲೂ ಸಂಘಟನೆ ಬಗ್ಗೆ ಸದಾಕಾಲ ಚಿಂತನೆಯನ್ನು ಮಾಡ್ತಕ್ಕಂಥ ನಾನು ಕಂಡಿದ್ದೇನೆ. ಅವರ ಒಂದು ಆಹ್ವಾನದ ಮೇರೆಗೆ ನಾನು ಪ್ರಥಮ ಬಾರಿಗೆ ಅವರನ್ನು ಭೇಟಿ ಮಾಡ್ತಕ್ಕಂಥ ಒಂದು ವೇದಿಕೆ ಸಿದ್ಧ ಆಯಿತು. ಅಲ್ಲಿಂದ ಇಲ್ಲಿಯವರೆಗೆ ನಾವು ಬಂದಿದ್ದೇವೆ. ಈಗ ಮೈತ್ರಿಯ ಒಂದು ಹೊಂದಾಣಿಕೆಯಾಗಿದೆ. ನಾನು ಎರಡೂ ಪಕ್ಷಗಳ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ, ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಸ್ವಲ್ಪ ಅಸಮಾಧಾನಗಳಿರುತ್ತೆ. ಏಕೆಂದರೆ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿ ಎಲ್ಲ ರೀತಿಯ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥವ್ರು ಇರ್ತೀರಿ. ಆದರೆ ಒಂದು ಅಭ್ಯರ್ಥಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿದಾಗ ಸ್ವಲ್ಪ ಮನಸ್ಸಿನಲ್ಲಿ ಪಕ್ಷನನ್ನು ಗುರುತಿಸ್ಬೋದಾಗಿತ್ತು, ಯಾತಕ್ಕೆ ನಮ್ಮನ್ನು ಕಡೆಗಣಿಸಿದ್ರು ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಏನೋ ಒಂದು ನೋವಿನ ಒಂದು ಭಾವನೆಗಳಿಂದ ತಾವುಗಳು ಏನಾದರೂ ಸ್ವಲ್ಪ ನಿರಾಸಕ್ತಿಯನ್ನು ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಆ ಒಂದು ವಾತಾವರಣಕ್ಕೆ ನೀವು ಒಳಗಾದರೆ
ಅದು ಪಕ್ಷದ ಮೇಲೆ, ದೇಶದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಯಾವುದೇ ರೀತಿಯ ನಿಮ್ಮಗಳ ಮನಸ್ಸಿನಲ್ಲಿ ಸಣ್ಣ ಪುಟ್ಟ ಸಂಶಯಗಳಿದ್ದರೂ ಆ ಸಂಶಯಗಳನ್ನು ದೂರ ಇಡಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಎರಡೂ ಪಕ್ಷಗಳ ನಮ್ಮ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ. ಎಲ್ಲ ಕ್ಷೇತ್ರದಲ್ಲೂ ನಮಗೆ ಸಮಸ್ಯೆ ಇಲ್ಲ. ಕೆಲವು ಕ್ಷೇತ್ರದಲ್ಲಿ, ಅದು ಕೆಲವು ಉತ್ತರ ಕರ್ನಾಟಕ ಭಾಗದಲ್ಲೇ ಇರ್ಬೋದು, ಕೆಲವು ದಕ್ಷಿಣ ಕರ್ನಾಟಕ ಭಾಗದಲ್ಲೇ ಇರ್ಬೋದು, ಕೆಲವು ಕ್ಷೇತ್ರಗಳಲ್ಲಿ JDS ಮತ್ತು BJPಯ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಲ್ಪ ಪೈಪೋಟಿ ಆಗಿದೆ. ಕೆಲವು ಕ್ಷೇತ್ರಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲ. ಅಂಥ ಒಂದು ಕ್ಷೇತ್ರಗಳಲ್ಲಿ ಆ ಒಂದು ಜಿಲ್ಲೆಗಳ ನಮ್ಮ ಎರಡೂ ಪಕ್ಷಗಳ ಅಧ್ಯಕ್ಷಗಳಿರ್ಬೋದು, ಉಸ್ತುವಾರಿಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮುಖಂಡರುಗಳಿರ್ಬೋದು, ಆ ಒಂದು ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಯಾವುದೇ ಒಂದು ನಾನೇ ಹೆಚ್ಚು ಅಂತಕ್ಕಂಥ ರೀತಿಯಲ್ಲಿ ಪ್ರತಿಷ್ಠೆಗೆ ಒಳಗಾಗಿದೆ. ಎರಡೂ ಪಕ್ಷಗಳ ಮುಖಂಡರುಗಳನ್ನು ವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಆ ಜಿಲ್ಲಾ ಘಟಕಗಳು ಮತ್ತು ಅಲ್ಲಿಯ ಒಂದು ಪಾರ್ಲಿಮೆಂಟರಿ ಕ್ಷೇತ್ರದ ಉಸ್ತುವಾರಿ ವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರುಗಳು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ನಡೆಸ್ತಕ್ಕಂಥದ್ರಲ್ಲಿ ಲೋಪ ಆಗದೇ ಇರತಕ್ಕಂಥ ರೀತಿಯಲ್ಲಿ ಪ್ರಥಮವಾಗಿ ನೀವು ಯಶಸ್ಸನ್ನು ಕಂಡಾಗ ನಮ್ಮೆಲ್ಲರ ಒಂದು ಗುರಿ ಏನಿದೆ, ಈ ಬಾರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಿಂದ BJP ಮತ್ತು JDSನ NDA ಅಭ್ಯರ್ಥಿಗಳು ಆಯ್ಕೆಯಾಗೋದ್ರ ಮುಖಾಂತರ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಈಗಾಗಲೇ ಆ ನಿಟ್ಟಿನಲ್ಲಿ ನಾವು ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ನಿನ್ನೆ ದಿನ ನಾನು ನಮ್ಮ ಮಂಡ್ಯದಿಂದ ಬಂದ ನಂತರ ಚಿಕ್ಕಬಳ್ಳಾಪುರದ ನಮ್ಮ ಪಕ್ಷದ ಎಲ್ಲ ಪ್ರಮುಖರನ್ನ ಒಂದು ಸಭೆಯನ್ನು ಮಾಡಿದ್ದೇನೆ. ಅದ್ರ ಜೊತೆಗೆ ನಮ್ಮ ಕೊಪ್ಪಳದ ಮುಖಂಡರು ನಮ್ಮ ಚಂದ್ರಶೇಖರ್ ಅವರು ಆ್ಯಕ್ಚುಲಿ ಮೊದಲು BJPಯಲ್ಲಿ ಇದ್ದವರೇ. ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ನಿಂತರು, ಒಳ್ಳೆ ಮತವನ್ನು ಪಡೆದರು. ಇಲ್ಲಿ ನಮ್ಮ ದೊಡ್ಡನಗೌಡರು ಕಲಬುರಗಿಯ ಜೇವರ್ಗಿಯಿಂದ ನಿಂತಂಥವರು, ಅವರು BJPಯಲ್ಲಿ ಇದ್ದಂಥವರೇ. ಅವರು ಸಹ ಕಳೆದ ಬಾರಿ ಟಿಕೆಟ್ ಸಿಗದೆ ನಮ್ಮ ಅಂತಿಮ ಕೊನೆ ಹಂತದಲ್ಲಿ ಪಕ್ಷಕ್ಕೆ ಬಂದರು. ಅವರು ಸಹ ಹೆಚ್ಚಿನ ಮತ ಪಡೆದಿದ್ದಾರೆ. ಇಂಥ ಒಂದು ಕೆಲವು ಕ್ಷೇತ್ರಗಳಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ನೀವು ತೆಗೆದುಕೊಂಡಾಗ ನಿಮ್ಮ ಚುನಾವಣೆ ಸುಲಭವಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ನಮ್ಮ ಅಗರಿ ಬೊಮ್ಮನಹಳ್ಳಿ ನಮ್ಮ ನೇಮಿರಾಜ್ ನಾಯಕರು, ಅವರು ಸಹ BJPಯಲ್ಲಿ ಇದ್ದಂಥವ್ರೆ. ಅವರು ಒಂದು ಮಾತು ಹೇಳಿದರು ನನಗೆ, ನನ್ನ ಕ್ಷೇತ್ರದಲ್ಲಿ BJP ಅಭ್ಯರ್ಥಿಗೆ ಕನಿಷ್ಠ 25,000 ಮತಗಳನ್ನು ನಾನು ಬಹುಮತವನ್ನು ತರೋದ್ರ ಮುಖಾಂತರ ನಿಮ್ಮ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ನನ್ನ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದರು. ಆ ರೀತಿಯ ಭಾವನೆಗಳು ಎರಡೂ ಪಕ್ಷದ ಮುಖಂಡರಲ್ಲಿ ಬರಬೇಕು ಅಂತಕ್ಕಂಥದ್ದು ನಾನು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡೋದು. ಇವತ್ತು ನಮ್ಮ ಮೈತ್ರಿ ಏನಿದೆ, ಇದು ಕೃತಕವಾದಂಥ ಮೈತ್ರಿ ಅಲ್ಲ. ಎಲ್ಲರೂ ಹೇಳ್ತಕ್ಕಂಥದ್ದು ಇದು ನ್ಯಾಚುರಲ್ ಅಲಯನ್ಸ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. 2006ರಲ್ಲೂ ಸಹ ನಾವು ಸರ್ಕಾರವನ್ನು ಮಾಡಿದಾಗ ಬಹುಶಃ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯ ಒಂದು ಮೈತ್ರಿ ಸರ್ಕಾರ 20 ತಿಂಗಳು ನಡೆಸಿದ್ದೇವೆ. ನಾನು ಯಡಿಯೂರಪ್ಪನವರು ಮುಖಸ್ತುತಿಗೆ ಹೇಳ್ತಕ್ಕಂಥದ್ದಲ್ಲ, ಅವ್ರು ನನಗಿಂತ ಹಿರಿಯರಿದ್ದರು. ಆ ಸರ್ಕಾರವನ್ನು ನಡೆಸಬೇಕಾದ್ರೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದರಿಂದ ಆ ಸರ್ಕಾರದಿಂದ ಹಲವಾರು ರೀತಿಯ ಉತ್ತಮವಾದ ಕೆಲಸಗಳಾಗಿದ್ದಾವೆ. ಜನ ಇವತ್ತು ಸಹ ಆ ಒಂದು 20 ತಿಂಗಳ ಆಡಳಿತದ ಬಗ್ಗೆ ಜನಮಾನಸದಲ್ಲಿ ಇವತ್ತು ಚರ್ಚೆ ಏನಿದೆ, ಆ ರೀತಿಯ ಒಂದು ಸರ್ಕಾರವನ್ನು ಇವತ್ತು ನಾವು ಎರಡೂ ಪಕ್ಷಗಳ ಮುಖಂಡರುಗಳು ಮತ್ತೆ ಈ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಚುನಾವಣೆ, ಈ ಒಂದು ಲೋಕಸಭೆ ಚುನಾವಣೆ ವೇದಿಕೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಕಾಂಗ್ರೆಸ್ ನಾಯಕರುಗಳು ಕೆಲವು ಅಪಪ್ರಚಾರಗಳನ್ನು ಏನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ನಮಗೆ ಹೆಚ್ಚಿನ ನೆರವು ಕೊಡ್ತಕ್ಕಂಥದ್ರಲ್ಲಿ, ಹಣಕಾಸು ಆಯೋಗದಿಂದ ನಮಗೆ ನಿಗದಿಯಾಗಿರ್ತಕ್ಕಂಥ ಹಣ ಕೊಡೋದ್ರಲ್ಲಿ ನಮಗೆ ಅನ್ಯಾಯ ಆಗಿದೆ, ಸುಳ್ಳು ಹೇಳ್ತಕ್ಕಂಥದ್ದು ನಾವು ದಿನ ಕಾಣ್ತಾ ಇದ್ದೇವೆ. ಇವತ್ತು ಅವರು ಯಾವೊಂದು 5 ಗ್ಯಾರಂಟಿಗಳ ವಿಷಯದಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಈಗ ವಿಜೇಂದ್ರ ಅವರು ಮಾತನಾಡಬೇಕಾದ್ರೆ ಹೇಳಿದ್ರು, ಈ ಬರಗಾಲ ಇದೆ, ಪರಿಹಾರ ಕೊಡ್ತಕ್ಕಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡ್ತಾರೆ. ಆದರೆ ಒಂದು ನೀವು ಪ್ರತಿಯೊಂದು ಸಭೆಗಳಲ್ಲಿ ಹೇಳಬೇಕಾಗ್ತದೆ, ಇವತ್ತು ಯಾವೊಂದು SDRFದು NDRFನ ಹಣ ಇವತ್ತು ಕೇಂದ್ರ ಸರ್ಕಾರ
ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೊಡ್ತಕ್ಕಂಥದ್ದೇನಿದೆ, ಈಗಾಗಲೇ 5 ವರ್ಷಗಳಿಗೆ ಹಣಕಾಸು ಆಯೋಗದಲ್ಲಿ ಯಾವ್ಯಾವ ರಾಜ್ಯಕ್ಕೆ ಯಾವ ವರ್ಷಕ್ಕೆ ಎಷ್ಟು ಹಣ ಕೊಡಬೇಕು ಅನ್ನೋದು ನಿಗದಿ ಮಾಡಿರ್ತಾರೆ. ಇವತ್ತು ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು, ಇಂಥ ಪರಿಸ್ಥಿತಿಯಲ್ಲಿ ನಾವು SDRFನಿಂದ 624 ಕೋಟಿ ಕೊಟ್ಟಿದ್ದೇವೆ ಅಂತಾರೆ. ಆ 624 ಕೋಟಿಲೂ ಕೇಂದ್ರ ಸರ್ಕಾರದ 75% ಪಾಲು, ರಾಜ್ಯ ಸರ್ಕಾರದ 25% ಪಾಲು ಅಷ್ಟೇ. ಇವರು 624 ಕೋಟಿ ಏನು ಹೇಳ್ತಾರೆ, ಇವರ ಪಬ್ಲಿಸಿಟಿ ಇದೆಯಲ್ಲ, ಪ್ರತಿನಿತ್ಯ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ದಿನ ಪುಟಗಟ್ಟಲೆ ಜಾಹೀರಾತು ಕೊಡ್ತಾ ಇರತಕ್ಕಂಥ ನೋಡ್ತಾ ಇದ್ದೀರಿ. ಇದನ್ನು ಜನತೆಗೆ ನಾವು ತಿಳಿಸಬೇಕು. ಇವತ್ತು ಇವರು ಯಾವ ಹಣದಲ್ಲಿ ಈ ರೀತಿಯ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ನಾವು ಯೋಚನೆ ಮಾಡಿದಾಗ, ರಾಜ್ಯದ ತೆರಿಗೆ ಹಣ ದುರ್ಬಳಕೆ ಯಾವ ರೀತಿ ಮಾಡ್ತಾ ಇದ್ದಾರೆ. ರೈತನಿಗೆ ಬರಗಾಲಕ್ಕೆ ಪರಿಹಾರ ಕೊಡಲಿಕ್ಕೆ, ಬೆಳೆ ನಷ್ಟಕ್ಕೆ 2,000 ರೂಪಾಯಿ ಕೊಡ್ತಾರೆ, ಘೋಷಣೆ ಮಾಡಿರ್ತಕ್ಕಂಥ ಕೊಟ್ಟಿದ್ದೇವೆ ಅಂತ. ಅದೇ ಪಬ್ಲಿಸಿಟಿಗೆ ಇವ್ರು ಕೊಟ್ಟಿರ್ತಕ್ಕಂಥ ಇವ್ರ ಮುಖಪುಟದಲ್ಲಿ ಇವರು ಫೋಟೋ ಹಾಕ್ಕೊಂಡು ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಮೊನ್ನೆ ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಸುಮಾರು 200 ಕೋಟಿ ಅಡಿಷನಲ್ ಆಗಿ ದುಡ್ಡನ್ನು ಸದನದ ಒಪ್ಪಿಗೆ ಪಡ್ಕೊಂಡಿದ್ದಾರೆ, ಬರೀ ಜಾಹೀರಾತು ಕೊಡಲಿಕ್ಕೆ. ಇದು ಈ ಸರ್ಕಾರದ ಸಾಧನೆಗಳು. ಸರ್ಕಾರದ ದುಡ್ಡು, ತೆರಿಗೆ ಹಣ ಯಾವ ರೀತಿ ಪೋಲ್ ಆಗ್ತಿದೆ ಅಂತಕ್ಕಂಥದ್ದು. ಅದರಿಂದ ಈ ಕೆಲವು ವಿಷಯಗಳನ್ನು ಜನತೆಗೆ ಮನ ಮುಟ್ಟತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗ್ತದೆ. ಇವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಘೋಷಣೆ ಮಾಡಿದ್ರು. ಹಿಂದೆ 2013ರಲ್ಲಿ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂದರು. 5 ವರ್ಷ ನಿರಂತರವಾಗಿ ಸಿದ್ದರಾಮಯ್ಯನವರು ಸರ್ಕಾರ ಮಾಡಿ ಎಷ್ಟರ ಪಟ್ಟಿಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಅವರಿಂದ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿದ್ದಾವೆ. ತಮ್ಮ ಕಣ್ಣು ಮುಂದೆ ಇದೆ. ಉತ್ತರ ಕರ್ನಾಟಕದ ನಮ್ಮ ಸ್ನೇಹಿತರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಂತರ ಈಗ ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಹೇಳ್ತಾರೆ. ಇದು ಇವತ್ತು ನಿನ್ನೆ ಮೊನ್ನೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ, ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಚಿವರಾಗಿ ಅವರು ಹೊಸದಾಗಿ ರಚನೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಗಳಲ್ಲ. ಇದು ಕೇಂದ್ರ ಸರ್ಕಾರಕ್ಕೆ ಸ್ವಾತಂತ್ರ್ಯ ಬಂದ ನಂತರದಿಂದ ಯಾವೊಂದು ಹಣಕಾಸು ಆಯೋಗಗಳ ರಚನೆ ಆಗಿದೆ, ಅವರು ಕೆಲವು ಪ್ಯಾರಾಮೀಟರ್ ಕೊಡ್ತಕ್ಕಂಥದ್ದು. ಇದೆಲ್ಲವನ್ನು ಜನಗಳಿಗೆ ಸುಳ್ಳು ಹೇಳಿ ಪ್ರತಿನಿತ್ಯ ಕನ್ನಡಿಗರಿಗೆ ಅನ್ಯಾಯ ಹೇಳ್ತಾರೆ. ನಿನ್ನೆ ದಿನ ನಮ್ಮ ಬೆಂಗಳೂರು ಗ್ರಾಮಾಂತರದ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ಪಾಪ ಅವ್ರು ಕಾಂಗ್ರೆಸ್ ಬಾಟ ಬಿಟ್ಟರೆ ಈಗ ಅವರಿಗೆ ಅದರಿಂದ ಕನ್ನಡ ಬಾವುಟ ಇಟ್ಕೊಂಡು ತಲೆಗೆಲ್ಲ ರುಮಾಲು ಕಟ್ಕೊಂಡು ಕನ್ನಡ ರುಮಾಲನ್ನ ನೆನ್ನೆ ಓದಂಥದ್ದು ನೋಡಿದ್ದೀರಿ. ಈಗ ಮೇಕೆದಾಟು ವಿಷಯದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂದರು, ಪಾದಯಾತ್ರೆ ಮಾಡಿದ್ರು. ಅವತ್ತು ದೇವೇಗೌಡರು ಬರಲಿಲ್ಲ ಅಂತ ಈಗ ಹೇಳ್ತಾರೆ. ಈಗ ದೇವೇಗೌಡರು ಮೇಕೆದಾಟು ಬಗ್ಗೆ ಮಾತನಾಡ್ತಾರೆ ಅಂತೆ. ದೇವೇಗೌಡರು ಯಾಕೆ ಹೇಳಿದ್ದಾರೆ? ಅವ್ರ ಪಾರ್ಟ್ನರ್ ಏನಿದ್ದಾರೆ ತಮಿಳುನಾಡಿನಲ್ಲಿ DMK ಅವರು ಇವಾಗ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ. ಮ್ಯಾನಿಫೆಸ್ಟೋದಲ್ಲಿ ನಾವು ಮೇಕೆದಾಟಿಗೆ ಅವಕಾಶ ಕೊಡಲ್ಲ ಅಂದರು. ಅದರ ಹಿನ್ನೆಲೆಯಲ್ಲಿ ದೇವೇಗೌಡರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಇದು ಕೆಲವು ಸೂಕ್ಷ್ಮವಾದ ವಿಚಾರಗಳಿದ್ದಾವೆ. ಆದರೆ ಒಂದು, ನಮಗೆ ಮುಂದಿನ ದಿನ 28ಕ್ಕೆ 28 ಕ್ಷೇತ್ರದಲ್ಲಿ BJP ಮತ್ತು JDSನ ಅಭ್ಯರ್ಥಿಗಳನ್ನು ಈ ನಾಡಿನ ಜನತೆ ಆಶೀರ್ವಾದ ಮಾಡಿದ್ರೆ, ನಾವು ಒಂದು ಮಾತನ್ನು ನಾಡಿನ ಜನತೆ ಹೇಳಬೇಕು. ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 3ನೇ ಬಾರಿಗೆ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು ಏನೋ ಒಂದು ಸೂರ್ಯಚಂದ್ರ ಹುಟ್ಟತಕ್ಕಂಥದ್ದೇನಿದೆ ಅಷ್ಟೇ ಸತ್ಯ ಏನಿದೆ. ನಾವು 28 ಜನ ಲೋಕಸಭಾ ಸದಸ್ಯರನ್ನ ಈ ಬಾರಿ ನೀವು ಆಯ್ಕೆ ಮಾಡಿ ಕಳಿಸಿ. ನಮ್ಮ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿರ್ಬೋದು, ರಾಜ್ಯದ ಅಭಿವೃದ್ಧಿ ಇರ್ಬೋದು, ಇದು ಎಲ್ಲದಕ್ಕೂ ನಾವು 28 ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳ ಮನಸ್ಸನ್ನು ಇವತ್ತು ನಾವು ಗೆದ್ದು ಈ ಕಾರ್ಯಕ್ರಮಗಳನ್ನ ನಾಡಿನ ಜನತೆಗೆ ನೀಡತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ಈ ನಾಡಿನ ಅಭಿವೃದ್ಧಿಗೆ ದುಡಿತೀವಿ ಅಂತಕ್ಕಂಥ ಒಂದು ಸಂದೇಶ ಎರಡೂ ಪಕ್ಷಗಳ ನಾಯಕರುಗಳು ಇಡೀ ರಾಜ್ಯದಲ್ಲಿ ಇವತ್ತು ಚುನಾವಣೆಯ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಸೂಕ್ತ. ನಾವು ಆ ನಿಟ್ಟಿನಲ್ಲಿ ಇವತ್ತೇನು ಈ ಸಭೆ ಕರೆದಿದ್ದೇವೆ, ಎರಡೂ ಪಕ್ಷಗಳಲ್ಲೂ ನಮ್ಮ ಪಕ್ಷದ ಚಿಹ್ನೆಗಳಿರ್ಬೋದು ಮತ್ತು ಎರಡೂ ಪಕ್ಷಗಳ ಸಮನ್ವಯವನ್ನು ಬೂತ್ ಮಟ್ಟದಿಂದ ಇವತ್ತು ನಾವು ಅಳವಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ತಾಲೂಕು ಘಟ್ಟಗಳಿರ್ಬೋದು ಮತ್ತು ನಮ್ಮ ಜಿಲ್ಲಾ ಘಟ್ಟಗಳಿರ್ಬೋದು, ಇದೆಲ್ಲ ಮುಖಂಡರುಗಳಲ್ಲಿ ನಾನು ಮನವಿ ಮಾಡ್ತೇನೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೆ ಪರಸ್ಪರ ಒಂದು ಸಹೋದರ ಮನೋಭಾವದಲ್ಲಿ ಯಾವುದೇ ರೀತಿಯ ಸಂಶಯಕ್ಕೆ ಒಳಗಾಗದೆ ಇವತ್ತು ಈ ಮೈತ್ರಿ ಹೊಂದಾಣಿಕೆ ಏನಿದೆ ಇದು ಭದ್ರವಾಗಿ ಇವತ್ತು ಈ ಚುನಾವಣೆಯಲ್ಲಿ ಒಂದು ಬುನಾದಿಯನ್ನು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣವಾಗಿ
ರಾಜ್ಯದಿಂದ ಮರೆಯಾಗ್ತಕ್ಕಂಥ ದಿನ ದೂರ ಇಲ್ಲ. ಆ ನಿಟ್ಟಿನಲ್ಲಿ ನಾವು ನೀವು ಸೇರಿ ಒಟ್ಟಾಗಿ ಇವತ್ತು ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೊಂದು ಸಂದೇಶ ಕೊಡಬೇಕು ಅಂತಲೇ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ನಾಯಕರುಗಳು ನಿಮ್ಮೆಲ್ಲರನ್ನ ಇವತ್ತೇನು ಆಹ್ವಾನ ಮಾಡಿದ್ದೇವೆ. ದಯವಿಟ್ಟು ಈ ಮೈತ್ರಿಗೆ ನಿಜಕ್ಕೂ ಒಂದು ನಿಜವಾದಂಥ ಅರ್ಥ ದೇಶಕ್ಕೆ ಸಂದೇಶ ಕೊಡಲಿಕ್ಕೆ. ಇವತ್ತು ರಾಜ್ಯದಲ್ಲಿ ನಮ್ಮ ಬಗ್ಗೆ ಕುಹಕವಾಗಿ ಏನು ಮಾತನಾಡಿದ್ದಾರೆ, ಅವ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಯಾವಾಗ ಮೈತ್ರಿ ಅಂತಕ್ಕಂಥ ಒಂದು ಪದ ಹೊರಗಡೆ ಬಂತು ಅವತ್ತೇ ಕಾಂಗ್ರೆಸ್ ಎದುರೋಗಿದ್ದಾರೆ. ಅವರಿಗೆ ಗೊತ್ತಿದೆ 3-4 ಸೀಟ್ ನಾವು ಗೆಲ್ಲೋದು ಕಷ್ಟ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಮೈತ್ರಿಯ ಬಗ್ಗೆ ಅವರಿಗೆ ನಡುಕ ಹುಟ್ಟಿದೆ, ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಮ್ಮಲ್ಲಿ ಒಂದು ಇರತಕ್ಕಂಥ ಒಂದು ಹೊಂದಾಣಿಕೆ, ಒಂದು ವಿಶ್ವಾಸ, ಅದರಲ್ಲಿ ಕಿಂಚಿತ್ತು ಕುಂದು ಬರದೇ ಇರತಕ್ಕಂಥ ರೀತಿಯಲ್ಲಿ ನಾವು ಒಟ್ಟಾಗಿ ಸೇರಿ ಕೆಲಸ ಮಾಡಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಸಂಘಟನೆಯಲ್ಲಿ ಮಾಡೋಣ. ನಮ್ಮ ಪ್ರತಿಯೊಬ್ಬ ಮುಖಂಡರುಗಳಿಗೆ ಹೇಳ್ತೀನಿ, ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ತಕ್ಷಣ ಉಸ್ತುವಾರಿ ಇರ್ತಕ್ಕಂಥವ್ರಿಗೆ ಗಮನಕ್ಕೆ ತನ್ನಿ, ಇಲ್ಲ ನಮ್ಮಗಳ ಗಮನಕ್ಕೆ ತನ್ನಿ. ನಾವು ಒಂದೊಂದಾಗಿದ್ದೇವೆ, ನಮ್ಮ ಮನಸ್ಸು ಶುದ್ಧವಾಗಿದೆ. ಇವತ್ತು ಯಾವುದೇ ರೀತಿ ತಾತ್ಕಾಲಿಕವಾದಂಥ ಒಂದು ಮೈತ್ರಿ ಅಲ್ಲ ಇದು ಮುಂದೆ ಮುಂದುವರಿಬೇಕು ಅಂತಕ್ಕಂಥದ್ದು ನಾವೇನು ಆಸೆ ಇಟ್ಕೊಂಡಿದ್ದೇವೆ. ಇದರಿಂದ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ರಾಜ್ಯದ ಅಭಿವೃದ್ಧಿಗೆ ನಮ್ಮ ಮೈತ್ರಿ ಇದು. ನಾವು ಅಧಿಕಾರಿಕಲ್ಲ ಮೈತ್ರಿ ಅಲ್ಲ ಇದು. ಅದನ್ನು ಸಹ ನಾವು ಜನತೆಗೆ ತಿಳಿಸಬೇಕಾಗ್ತದೆ. ಅದರಿಂದ ಒಟ್ಟಾಗಿ ಸಣ್ಣ ಪುಟ್ಟ ದೋಷಗಳಿದ್ದರೂ ಅದೆಲ್ಲವನ್ನು ಬದಿಗಿಟ್ಟು ನಮ್ಮ ಗುರಿ 28ಕ್ಕೆ 28 ಗೆಲ್ತಕ್ಕಂಥದ್ದು. ಆ ನಿಟ್ಟಲ್ಲಿ ನಾವು ನೀವು ಸೇರಿ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.